ಹೋತ್ ಮರಿ ಬೆಸ್ಟ್ ಮಿಸಿದ್ರಪ್ಪ ಅಂದ್ರೆ 15,000 ಮಟ ಮಾರ್ತಾರೆ ರೀ. 15,000 ಮಟ ಸೀಟ್ಯಾಗ ಒಂದು ದಾಳಂಬ್ರಿ ಹಾಕಿ ಸುತ್ತಲಿ ಕಲ್ಕಂಬ ಹಾಕ್ತಾರೆ. ನಾವು ಏನಂದ್ರಪ್ಪ ಅಂದ್ರೆ ಇದು ನಾ ಇದ್ದು ಅಂದ್ರಪ್ಪ ಅಂದ್ರೆ ಕಲ್ಕಂಬಕಿನ ಬಲ ಆಗ್ಬಿಡ್ತಾರೆ. ಯಾಕಂದ್ರೆ ದನ ಒಂದೇಳಿ ಹರ್ಕಂದ್ರಪ್ಪ ಅಂದ್ರೆ ಅವು ಮತ್ತೆ ತಿರ್ಗ್ಯಾಂಬಂದು ಮತ್ತೆ ನಮ್ಮ ಜಾಗ ಇದು ನಮ್ಮ ಸಾವಯವ ಗೊಬ್ಬರ ಟೈಪ್ ಬಂದುಬಿಡ್ತಾರೆ. ಯಾಕಂದ್ರೆ ಗೊಬ್ಬರ ಪೌಷ್ಟಿಕದ ಆಡಿಂದ ಆಯ್ತು, ಎಮ್ಮಿದಾಯ್ತು, ಆಕಳದಾಯ್ತು, ಸಗಣಿ ಗೊಬ್ಬರ ಆಯ್ತು, ಹುಚ್ಚಾಯ್ತು, ಇವನೇನು ಮರಂಗಿಲ್ಲ ಇವು ಯಾವ ರೀ ಈಗ ಇದ್ರ ಬರೋಂಥ ಯಾವ ಗೊಬ್ಬರನ ಯಾವುದೋ ಮರಂಗಿಲ್ಲ. ಗೊಬ್ಬರ ಮರಲ್ರಿ. ಗೊಬ್ಬರ ಎಷ್ಟು ಗೊಬ್ಬರದಕ್ಕಿಂತ ನಾವು ಅದಕ್ಕಿಂತ ಗೊಬ್ಬರ ಒಟ್ಟ ಎಷ್ಟು ಟ್ರಿಪ್ ಆದ ಕೂಡ ನಮ್ಮ ಹೊಲಕ್ಕೆ ಇರ್ತಾರೆ, ಯಾರಿಗೆ ಕೊಡಲ್ರಿ. ಇಲ್ಲಾಂದ್ರೆ ಇರ್ಬೇಕ್ರಿ ರೈತರು ಏನಿದೆ ಕೋಳಿ ಪಾಳಿ ಹೊಲ ಓಸಿದ್ನಂದ್ರಪ್ಪ ಅಂದ್ರೆ ದನ ಆಕಳ ಅಷ್ಟು ಇದ್ನಂದ್ರಪ್ಪ ಅಂದ್ರೆ ಹೊಲಕ್ಕೆ ಸಗಣಿ ಆಗ್ತಿರ್ತೀರಿ. ಇದು ಇರ್ಲಿಂದ ನಮಗೆ ಹೊಲಕ್ಕೆ ಒಂದು ಸ್ವಲ್ಪ ಉತ್ಮಕ. ಈಗ 4 8 ಆಗಿಬಿಡ್ತಾವೆ ಒಂದು ವರ್ಷ ಅನ್ನೋದು. 200 ರೂಪಾಯಿ ಒಂದು ವರ್ಷದಾಗ 2 ಹೇಳ್ತೀರಿ. ಅವು ವರ್ಷದಾಗ 2 ಹೇಳ್ತೀರಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪ್ರತಿಯೊಬ್ಬ ರೈತರು ಆಡು ಅಥವಾ ಹಸು ಸಾಕಾಣಿಕೆ ಅಂದರೆ ಒಂದು ಕೃಷಿ ಜೊತೆಗೆ ಉಪಕಸಬು ಮಾಡ್ಕೊಂಡಾಗ ಮಾತ್ರ ಒಂದು ಆರ್ಥಿಕವಾಗಿ ಸ್ಟೇಬಲ್ ಆಗಿರೋಕ್ಕೆ ಸಾಧ್ಯ. ಅದು ಇವತ್ತು ಈ ವರ್ಷ ತೀವ್ರ ಬರಗಾಲ. ಇಂಥ ಸಂದರ್ಭದಲ್ಲಿ ಇವರು ಮೇಕೆ ಸಾಕಾಣಿಕೆ ಮಾಡ್ಕೊಂಡ್ರೆ ಯಾವ ಥರ ಮೇಕೆ ಸಾಕಾಣಿಕೆ ಮಾಡ್ಕೊಂಡ್ರೆ ಅದು ಈ ವರ್ಷ ಯಾವ ಥರ ಅವ್ರಿಗೆ ಆದಾಯ ಕೊಡ್ತಾ ಮತ್ತು ಅವ್ರಿಗೆ ಎಷ್ಟು ತೊಂದರೆನೇ ಐತಿ ಅವ್ರ ಜೊತೆ ಮಾತಾಡ್ಕೊತ ಹೋಗೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು ವಿಳಾಸ ಹೇಳ್ರಿ. ನನ್ನ ಹೆಸರು ಬಸವರಾಜ ಬಾವಿ ಅಂತ ರೀ. ಇವು ಮೇಕೆ ಸಾಕಾಣಿಕೆ ರೀ. ಎಷ್ಟು ಅದ ರೀ, ಹೆಂಗೆ ರೀ? ಮೇಕೆ ಸಾಕಾಣಿಕೆ ಮೊದಲು ಒಂದು 10 ಆತು ರೀ. 10 ರೀ. ರೀ. 1ರಿಂದ ಚಲೋತ್ತು, ಆಮೇಲೆ 10 ತೊಗೊಂಡ್ರಿ. 1ರಿಂದ ಆಗ ಒಂದು ಮೊದಲು 2 ತೊಗೊಂಡ್ರಿ. 2 ತೊಗೊಂಡ್ರಪ್ಪ ಒಂದು ವರ್ಷದಾಗ 2 ಹೇಳ್ತೀರಿ. ಅವು ವರ್ಷದಾಗ 2 ಹೇಳ್ತೀರಿ. ಅವು 2 ಹೇಳ್ತೀವಿ ಅಂದ್ರಪ್ಪ ಕುರಿ ಆದಾರಪ್ಪ ಅಂದ್ರೆ ವರ್ಷಕ್ಕೆ 1 ಐತೈತಿ ರೀ. ಇವು ಆದ್ರಪ್ಪ ಅಂದ್ರೆ ವರ್ಷಕ್ಕೆ 2 ಸಲ ಹೇಳ್ತೀವಿ. ಅದರಪ್ಪ ಇದು ಒಂದು ಸ್ವಲ್ಪ ಜಾಸ್ತಿ ಇವು ಬೆಳಿತೇವೆ. ಇವು ಜಲ್ದಿ ಜಲ್ದಿ ಹಿಂಡಾಗುತ್ತೆ. ಅದು ಕುರಿ ಆದಾರಪ್ಪ ಅಂದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಇದು ಆಡು ಅಂದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ದೊಡ್ಡ ಇವು ಒಂದು ಇದ್ದದ್ದು 2 ಆಗಿಬಿಡ್ತಾವೆ. ಈಗ 4 8 ಆಗಿಬಿಡ್ತಾವೆ ಒಂದು ವರ್ಷ ಅನ್ನೋದು. 4 ಒಂದು ವರ್ಷ 8 ಆಗ್ಬಿಡ್ತಾರೆ. ಅದರಪ್ಪ ಒಂದು ಸ್ವಲ್ಪ ಭಾಳ ಚಲೋ ರೀ. ಇವು ಅಂದ್ರೆ ಮೇಯಿಸ್ಬೇಕು ರೀ, ಭಾಳ ಶ್ರಮ ಬೇಕು ರೀ. ಯಾವ ಥರ ಈ ಕುರಿಗೂ ಮತ್ತು ಮೇಕೆ? ಕುರಿಗೆ ಆಡಿ ಅಂದ್ರಪ್ಪ ಅಂದ್ರೆ ಕುರಿ ಆದಾರಪ್ಪ ಅಂದ್ರೆ ಅವು ನಿಂತು ಮೇಯ್ತಿರ್ತೀವಿ. ಏನಂದ್ರಪ್ಪ ಅಂದ್ರೆ ಇವು ಕಂಟಿ ಪಂಟಿ ಅಲ್ಲಿ ಇಲ್ಲಿ ಒಟ್ಟು ಅಡ್ಡಾಡ್ಸ್ಬೇಕು ರೀ ನೆಚ್ಚಾಗಿ. ಒಂದು ಹಂಗಂದ್ರಪ್ಪ ಹೆಂಗೆ ನಾವು ಮೇಯಿಸ್ತೀವಿ ಹಂಗೆ ಲಾಭ ರೀ. ಅದು ಮೇಯ್ಸಂಗೆ ಲಾಭ. ಮೇಯ್ಸಂಗೆ ಲಾಭ ಐತೆ ರೀ. ಮತ್ತು ನಿಮ್ಮ ಮನೆ ಕಟ್ಟಾಕಿ ಬಿಡ್ರಿ. ಮನ್ಯಾಗ ಈಗ ಬಿಡ್ತೀರಿ. ಈಗ ನಮ್ಮ ಹುಡ್ರು ಬಿಡ್ತಿರ್ತಾರೆ. ಈಗ ಬರ್ತಾರೆ ಒಟ್ಟು ಯಾರ ಒಬ್ಬರು ಮೇಯಿಸ್ತಿರ್ತೀವಿ. ಇವೆಲ್ಲ ಒಬ್ರು ಮಾಡವಲ್ಲ. ಒಬ್ರು ಮಾಡಲ್ರಿ. ಒಟ್ಟೆ ಒಂದು 2 ಮಾಡ್ಬೇಕ್ರಿ. 2-3 ಬೇಕು. ಮುಂಜಾನೆ ಅವಕ್ಕೆ ಏನಾರ ಫುಡ್ ಹಾಕ್ಬೇಕು. ಏನು ಫುಡ್ ಹಾಕ್ತೀರಿ? ಫುಡ್ ಇವು ಮಿಕ್ಕೋಡ್ರಿ ಸಜ್ಜಿ ಹೊಲ್ದಾಗ ಬೆಳೆದು ಹಾಕಿಬಿಡ್ತೀರಿ. ಹೊಲ್ದಾಗ ಏನು ಬೆಳೆದಿರ್ತಾವೆ ಹೊಲ್ದಾಗ ಬೆಳೆದು ಕಾಳು ಖರೀದಿ ಮಾಡಲ್ರಿ. ಹೊಲ್ದಾಗ ಮಿಕ್ಕೋಳ ಆಮೇಲೆ ಉಳ್ಳಿ ಗೋಧಿ ಪೈದು ಅವನ್ನ ಹಾಕಿಬಿಡ್ತೀವಿ. ಒಬ್ರು ಮನೆ ಉಣ್ಣಾರಿಗೆ ಉಳ್ಳಿಲ್ಲ ಅಂತಾರ, ನೀವು ಉಳ್ಳಿನ ಹಾಕ್ತೀರ? ಹೊಲ್ದಾಗ ಬಿತ್ತೀರಿ, ಹೊಲ್ದಾಗ ಬೆಳಿತೀರಿ. ಅವನ್ನ ಹಿಂಕಟ್ಟು ಮಳೆ ಆಗ್ತಿರ್ತಾರ್ರಿ. ಹಿಂಕಟ್ಟು ಶೇಂಗಾ ತಕ್ಕಂದು ಉಳ್ಳಿ ಹಾಕ್ಬಿಡ್ತೀರಿ. ಉಳ್ಳಿ ಬೆಳಿತಾರವು. ಅಂದ್ರೆ ಮೇಕೆ ಸಾಕಾಣಿಕೆ ಸಲುವಾಗಿ ಉಳ್ಳಿ ಬಿತ್ತನೆ ಮಾಡ್ತಾರೆ. ಸಾಕಾಣಿಕೆ ಸಲುವಾಗಿ ಉಳ್ಳಿ ಬಿತ್ತನೆ ಮಾಡ್ತಾರೆ. ಅದು ಆಮೇಲೆ ಉಳ್ಳಿದ ಹೊಟ್ಟನ ಆಗುತ್ತೆ. ಆಮೇಲೆ ಅವಕ್ಕೆ ಪುಡ್ಡನ ಆಗುತ್ತೆ. ಮೆಕ್ಕೆಜೋಳ ಆದ್ರಪ್ಪ ಅಂದ್ರೆ ನಮ್ಗೆ ತಕ್ಕಂದು ಉಳ್ಕ್ಯದು ಪ್ಯಾಟಿಗೆ ಹಾಕ್ತಿರ್ತಾರೆ. ಅವನ್ನ ಜೀನಿ ನುಚ್ಚು ಹೊಡಿಸಿ ಇವಕ್ಕೆ ಹಾಕ್ತಿರ್ತಾರೆ. ಇದರ ತಳಿಗಳು ಯಾವ್ರು ಎಲ್ಲ? ಯಾವ್ರಿ ಇದರ ತಳಿ ಏನೋ ಉದ್ದನ್ ಕಿವಿ ಅದಾವು ಏನಾದ್ರೆ ಇವು ಯಾವ ಮೌಳಿ ಅಂತಾರೆ. ಅವಕ್ಕೆ ಮೌಳಿ ಅಂತಾರೆ. ಅವು ಚಲೋ ಇರೋವಾಗ ಇದು ಉದ್ದ ಇರ್ತಾವೆ ರೀ. ಹಂಗಾಗಿ ಒಂದು ಸ್ವಲ್ಪ ಬೀಸಿರ್ತಾವೆ. ಮಾರಕ್ಕೆ ಒಂದು ಸ್ವಲ್ಪ ಚಲೋ ಇವು. ಯಾವ ಥರ ಮಾರಕ್ರಿ? ಒಂದು ಇವು ಮೇಕೆ ನಮ್ಮ ಜವಾರಿ ಮೇಕೆಗೆ ಈ ಮೇಕೆಗೆ ಏನು? ಜವಾರಿ ಮೇಕೆ ಅಂದ್ರೆ ಇವಕ್ಕೊಂದು ಸ್ವಲ್ಪ ಅದು ಆಡು ಉದ್ದ ಲಾಂಗ್ ಇರ್ತದೆ. ಉದ್ದ ಇರ್ತದೆ, ರೊಕ್ಕ ಜಾಸ್ತಿ ಹಾಕೋರು. ಹೆಂಗೆ? ಯಾಕಂದ್ರೆ ಲಾಂಗ್ ಉದ್ದ ಒಂದು ಸ್ವಲ್ಪ ಇದು ಇರ್ತದೆ. ಯಾಕಂದ್ರಪ್ಪ ಅಂದ್ರೆ ನಮಗೆ ಹೈಟ್ ಉದ್ದ ಬಂದಿರ್ತಲ್ಲ ರೀ. ಮೌಳೆ ಅಂದ್ರಪ್ಪ ಅಂದ್ರೆ ಮಾಂಸ ಜಾಸ್ತಿ ಬರ್ತದೆ ಅನ್ಸೋಡ. ಹಂಗೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗೋಕ್ಕೆ. ನಮ್ಮ ಜವಾರಿ ಒಂದು ಆಡು ಯಾವ ರೇಟಿಗೆ ಮಾರ್ತೈತಿ? ಇದು ಏನು ಯಾವ ರೇಟಿಗೆ ಮಾರ್ತೈತಿ? ಜವಾರಿದು ಇದಕ್ಕಂದ್ರಪ್ಪ ಒಂದು 3ರಿಂದ 4 ಸಾವಿರ ರೂಪಾಯಿ. ಅದು ಜವಾರಿ ಕಮ್ಮಿ ಆಗುತ್ತೆ ರೀ, ಜಾಸ್ತಿ ಆಗುತ್ತೆ. ಅಂದಾಜು ಜವಾರಿ ಇವತ್ತಿಗೆ ರೇಟ್ ಏನೈತಿ ಒಂದು ಆಡಿಂದ? ಜವಾರಿ ಅಂದ್ರಪ್ಪ ಅಂದ್ರೆ ಅದು ಒಂದು 10 ಸಾವಿರ. ಇವು 15 ಸಾವಿರ ಮಟ್ಟ ಹೋಗ್ತಾರೆ. ಇವು 15,000ವರೆಗೆ ಹೋಗ್ತಾರೆ. 16 ಸಾವಿರ ಮಟ್ಟ ಹೋಗ್ತಾರೆ. ಹಂಗಂದ್ರೆ ಒಂದು ವರ್ಷಕ್ಕೆ ಒಂದು ಮೇಕೆ 2 ಮೇಕೆ ಹಿಡ್ದೈತೆ ಅಂತೀರಿ. ಅವು ಯಾವ ಥರ ಮರಿ ಮಾರಾಟಕ್ಕೆ? ಅವು ಮಾರ್ತಾರೆ. ಓತ್ ಮರಿ ಅದಾರಪ್ಪ ಅಂದ್ರೆ ಅವು ಚಲೋ ಮಾರ್ತಾರೆ. ಅವು ಹೆಂಗೆ ಮಾಡ್ತಾರೆ? ಚಲೋ ಅಂದ್ರಪ್ಪ ಅಂದ್ರೆ ಅವು ಮೇಯ್ಸ್ದಂಗೆ ಓತ್ ಬೆಸ್ಟ್ ಆಡು ಬೆಸ್ಟ್? ಆಡು ಬೆಸ್ಟ್ ರೀ. ಓತ್ ಇರ್ತಾವಲ್ಲ ಅವ್ನು ಮರ ಕೊಟ್ಬಿಡ್ತಾರೆ. ಅವನ್ನ ಅವು ಏನು ಹೆಣ್ಮರಿ ಇರ್ತದೆ ಉಳ್ಸ್ಕೊಂಡ್ಬಿಡ್ತಾರೆ. ಹೆಣ್ಮರಿ ಉಳ್ಸ್ಕೊಂಡ್ಬಿಡ್ತಾರೆ. ಎಷ್ಟು ವರ್ಷದಿಂದ ನಿಮ್ಮಲ್ಲಿ ಮೇಕೆ ಮತ್ತು ಇವು ಕುರಿ ಸಾಕಾಣಿಕೆ? ಈಗ ಕಾಯಂ ಇದ್ರಲ್ಲ ಒಂದು 10-12 ವರ್ಷದಿಂದ ಐತ್ರಿ.
ಒಂದು 12 ವರ್ಷದಿಂದ ಅದು ಮಾಡ್ಕೊಂತ ಬಂದು ಮೇಕಿಲ್ಲ ಅಂದ್ರೆ ನಿಮ್ಮ ಜೀವನ ಇಲ್ಲ. ಯಾಕಿಲ್ಲಂದ್ರೆ ಇರ್ಬೇಕ್ರಿ ರೈತರು ಏನಿದೆ ಕೋಳಿ ಪಾಳಿ ಹೊಲ ಓಸಿದ್ನಂದ್ರಪ್ಪ ಅಂದ್ರೆ ದನ ಆಕಳ ಅಷ್ಟು ಇದ್ನಂದ್ರಪ್ಪ ಅಂದ್ರೆ ಹೊಲಕ್ಕೆ ಶಗಣ ಆಗ್ತಿರ್ತೀರಿ. ಇದು ಇರ್ಲಿಂದ ನಮಗೆ ಹೊಲಕ್ಕೆ ಒಂದು ಸ್ವಲ್ಪ ಕೂತ್ಬೇಕು ರೀ. ರೈತರಂದ್ರ ಆಡ್ ಇರ್ಬೇಕು, ಆಕಳ ಇರ್ಬೇಕು, ಓಸ್ರಿ ಇರ್ಬೇಕ್ರಿ ಇವು. ಕೋಳಿ ಇರ್ಬೇಕ್ರಿ, ನಾಯಿ ಇರ್ಬೇಕ್ರಿ, ಎಲ್ಲ ಇರ್ಬೇಕು. ಎಲ್ಲ ಇದ್ನಂದ್ರಪ್ಪ ಅಂದ್ರೆ ಮಾತ್ರ ನಮ್ಮ ಭೂಮಿ ಬೆಳಿತೀವಿ ರೀ. ಇಲ್ಲಕ್ರಪ್ಪ ಅಂದ್ರೆ ನಮ್ಮ ಭೂಮಿ ಗೊಬ್ಬರ ತಂತಂದು ಇದಾಗ್ಬಿಡುತ್ತೆ ರೀ. ಇದೇ ಕಾನ್ಸೆಪ್ಟ್ ನಿಮ್ದು? ಇದ ಕಾನ್ಸೆಪ್ಟ್ ಇದಾರೆ ನಮ್ಮ ಉದ್ಯೋಗ ಇದ್ದಾರೆ. ಇಲ್ಲ ಅಂದ್ರೆ ರೈತ ಅಲ್ಲ. ಎಲ್ಲ ಇವು ಇರ್ಲಂದ್ರಪ್ಪ ಅಂದ್ರೆ ರೈತ ಅಲ್ಲ ಅಂತ ತಗೊಂಬಿಡೋದು. ಇದ್ರಂದ್ರೆ ಒಂದು ಸ್ವಲ್ಪ ಬೇಕಂದ್ರೆ ಹೊಲ ಫಲವತ್ತಾಗಿ ಬೆಳಿತೇವೆ. ಬೆಳೆದಲ್ಲಿ ಅಂದ್ರೆ ನಮಗೆ ಸ್ವಲ್ಪ ಗೊಬ್ಬರ ಕಮ್ಮಿ ಹಾಕಿದ್ರು ಕೂಡ ಇದು ನಮ್ಮ ಸಾವಯವ ಗೊಬ್ಬರ ಟೈಪ್ ಬಂದುಬಿಡ್ತೀರಿ. ಯಾಕಂದ್ರೆ ಗೊಬ್ಬರ ಪೌಷ್ಟಿಕದ ಆಡಿಂದ ಆಯ್ತು, ಎಮ್ಮಿದಾಯ್ತು, ಆಕಳದಾಯ್ತು, ಸಗಣಿ ಗೊಬ್ಬರ ಆಯ್ತು, ಹುಚ್ಚಾಯ್ತು, ಇವನ್ನೇನು ಮರಂಗಿಲ್ಲ ಇವು. ಯಾವ ರೀ ಈಗ ಇದ್ರ ಬರೋಂಥ ಯಾವ್ದು ಗೊಬ್ಬರನ ಯಾವುದು ಗೊಬ್ಬರ ಗೊಬ್ಬರ ಮರಲ್ರಿ. ಗೊಬ್ಬರ ಎಷ್ಟು ಗೊಬ್ಬರದಕ್ಕಿಂತ ನಾವು ಅದಕ್ಕಿಂತ ಗೊಬ್ಬರ ಒಟ್ಟ ಎಷ್ಟು ಟ್ರಿಪ್ ಅದ ಕೂಡ ನಮ್ಮ ಮೊಲಕೆ ಇರ್ತಾರೆ, ಯಾರಿಗೆ ಕೊಡಲ್ರಿ. ಈ ಆಡು ಎಷ್ಟು ಅದಾವು, ಆಕಳ ಎಷ್ಟು ಅದಾವು? ಆಕಳ ಒಂದು 4 ಅದಾವ ರೀ. ಆಕಳ 4 ರೀ. ಆಡ್ರಿ? ಆಡು ಈಗ ಅದಾರ ಒಂದು 30 ಅದಾರ. ಈಗ 30 ಆಡ್ರಿ. ಇವು ಎಷ್ಟು ಅದಾವ ರೀ? ಕೋಳಿ ಅವು ಈಗ ಬೇಸಿಗೆ ಜಾಸ್ತಿ ಇರ್ತಾರೆ. ಇದರಿಂದ ಅವ್ನು ಕೊಟ್ಬಿಟ್ಟಿರ್ತಾರೆ. ಅವ್ನು ಎಷ್ಟು ಅದಾವ ರೀ ಈಗ? ಒಂದು 50 ರೂಪಾಯಿ ಈಗ. ಅಂದ್ರೆ ನೀವೇನು ಏನು ಬಿಟ್ಟಿಲ್ಲ. ಒಂದು ನಾಯಿ ಒಂದು 8-10 ನಾಯಿ ಸಾಕಿರಿ? ನಾಯಿ ಸಾಕಿರಿದ್ರೆ ಒಂದು ಹೊಲ ಬೇಕ್ರಿ ಅವು. ನಾಯಿ ಇದ್ದಂದ್ರಪ್ಪ ಅಂದ್ರೆ ನನಗೆ ರಾತ್ರಿ ಯಾವುದೂ ಭಯ ಇರಂಗಿಲ್ಲ. ಅದೇ CC ಕ್ಯಾಮ್ರಾ? ಅದ CC ಕ್ಯಾಮ್ರಾ. ಇಲ್ಲಿ ಇದು ಎಲ್ಲೆಲ್ಲರೂ CC ಕ್ಯಾಮ್ರಾ ಇಟ್ಟು ಅವ್ರು ರಕ್ಷಣೆ ಮಾಡ್ಕೊಂಡ್ರೆ ನಾವು ನಾಯೇ ನಮ್ಮ CC ಕ್ಯಾಮ್ರಾ ಬಿಡ್ತಾರೆ ಅವು. ಅಂದ್ರೆ ನಿಮ್ಮ ರಕ್ಷಣೆ ರಕ್ಷಣೆ ಅದೇ. ಯಾಕಂದ್ರೆ ಹೊಲ್ದಾಗ ಏನರ ನಾವು ಚೀಲ ಪಾಲ ಹಚ್ಚಿದ್ನಿ ಅಂದ್ರಪ್ಪ ಅಂದ್ರೆ ನಮ್ಮ ದನಪನ ಎಲ್ಲರ ಆಹಾರದ ಹೋದ್ರು ಕೂಡ ನಾವು ನಾಯಿ ನಮ್ಮ ರಕ್ಷಣೆ ಮಾಡ್ತಾರೆ ಅವು. ಅದ್ರ ಅಡಿ ಎಬ್ಸ್ತಾನೆ ಏನಂದ್ರಪ್ಪ ಅಂದ್ರೆ ನಾವು ಹೆಂಗೆ ಸೀಟ್ಯಾಗ ಒಂದು ದಾಳಂಬ್ರಿ ಹಾಕಿ ಸುತ್ತಲಿ ಕಲ್ಕಂಬ ಹಾಕ್ತಾರೆ. ನಾವು ಏನಂದ್ರಪ್ಪ ಅಂದ್ರೆ ಇದು ನಾಯಿ ಇದ್ದು ಅಂದ್ರಪ್ಪ ಅಂದ್ರೆ ಕಲ್ಕಂಬಕಿನ ಬಲ ಆಗ್ಬಿಡ್ತಾರೆ. ಯಾಕಂದ್ರೆ ದನ ಒಂದೇಳಿ ಹರ್ಕಂದ್ರಪ್ಪ ಅಂದ್ರೆ ಅವು ಮತ್ತೆ ತಿರ್ಗ್ಯಾಂಬಂದು ಮತ್ತೆ ನಮ್ಮ ಜಾಗ ಎಲ್ಲಿರುತ್ತೆ ಅಲ್ಲಿ ನೀವು ಮಾಡೋ ಕೆಲಸನ ನಾಯೇ ಮಾಡ್ತಾವ, ನಿಮ್ಮ ಜಾಗ ಕರ್ಕೊಂಡ್ಬರ್ತಾವ. ಮಾಡ್ತಾವೆ ನಾಯಿ ಮಾಡ್ತಾರೆ. ಮತ್ತೆ ಈ ಒಳಗೆ ಯಾರನ್ನ ಕಾಲು ಹಿಡ್ಕೊಡಲ್ಲ ಅವರೆಲ್ಲಾರನ್ನ? ಇಲ್ಲಿ ಬೇರೆದಾರು ಬಂದ್ರಪ್ಪ ಅಂದ್ರೆ ಬರೋಳ್ಸಿ ನಾವಿದ್ರೆ ಏನು ಮಾಡಲ್ರಿ. ಒಟ್ಟು ನೀವು ಇರ್ಬೇಕು. ನೀವಿಲ್ಲ ಅಂದ್ರೆ ಬರಕ್ ಸಾಧ್ಯನೇ ಇಲ್ಲ. ಈ ರಾತ್ರಿ ಅಂತೂ ಯಾರನ್ನೂ ಬರ್ಗೊಡ್ಸಲ್ರಿ. ಇನ್ನು ಹೈಲಾತದಾರಪ್ಪ ನಮ್ದು ಇದ್ದೆ ಅಂದ್ರಪ್ಪ ಅಂದ್ರೆ ನಾವು ಅದನ್ನು ಸ್ವಲ್ಪ ಬಾಯ್ ಮಾಡಿದ್ರಪ್ಪ ಅಂದ್ರೆ ಏನು ಮಾಡಲ್ಲ ಅವ್ರನ್ನ. ಅವ್ರಲ್ಲ ಅಂದ್ರಪ್ಪ ಕಡಿತೀರಿ. ಮತ್ತೆ ನೀವು ಹಿಂದೆ ಹಿರಿಯರಿಂದ ಕುರಿನೇ ಸಾಕಿದ್ರಿ? ಹ್ಞೂ ರೀ. ಈಗ ಆಡು ಸಾಕಿರಿ? ಸಾಕಿರಿ. ನೀವು ಎಲ್ಲವೂ ಇದ್ವು. ಈಗ ಕುರಿ ಬಿಟ್ಟು ಬರೀ ಹಾಡು ಅಷ್ಟೇ ತೊಗೊಂಡ್ರಂದ್ರೆ ಏನಾದ್ರು ಲಾಭ ಇರ್ಬೋದಾ? ಐತ್ರಿ, ಲಾಭ ಐತ್ರಿ. ಮತ್ತೆ ಲಾಭ ಇದ್ದಕ್ಕೆ ಮತ್ತೆ ಮಾಡೋದ್ರಿ. ಇಲ್ಲಕ್ರಪ್ಪ ಅಂದ್ರೆ ಯಾಕಂದ್ರೆ ಕುರಿ ಆದ್ರಪ್ಪ ಅಂದ್ರೆ ಅದು ಮುಂಜಾನೆ 1:30 ಹೊತ್ತು ಮಟ್ಟ ಮೇಯಿಸ್ಬೇಕು. ಇವು ಆದ್ರಪ್ಪ ಅಂದ್ರೆ ಒಂದು 2 ತಾಸು ಬಿಟ್ರಪ್ಪ ಕಿಂಟೆ ಅದಪ್ಪ ಅಂದ್ರೆ ಜಲ್ದಿ ಮೇಯ್ದು ಬಿಡ್ತಾರೆ. ಕುರಿ ಆದ್ರಪ್ಪ ಅಂದ್ರೆ ಮುಂಜಾನೆ 10ರಿಂದ ಹಿಡಿದು 6 ಗಂಟೆ 7-8 ಗಂಟೆ ಮಟ್ಟ ಮೇಯಿಸ್ಬೇಕು. ಇವನಾದ್ರಪ್ಪ ಒಂದು 2 ತಾಸು 3 ತಾಸು ಮೇಯ್ದು ಬಿಟ್ರಪ್ಪ ಅಂದ್ರೆ 2 ತಾಸು ಸಾಕು. 2 ತಾಸು ಕಂಟಿ ಪೂರ್ತಿಯಾಗಿ ನೀವೇನು ಇದು ಮಾಡಲ್ಲ, ಕೆಲಸ ಮಾಡ್ಕೊಂಡು 2-3 ತಾಸು ಈಗ ಸಾಯಂಕಾಲ ಎಷ್ಟಿಂದಾಗ 2 ಗಂಟೆಲಿಂದ ಹಿಡಿದು 2 ಗಂಟೆಗೆ 3 ಗಂಟೆಗೆ ಬಿಡ್ತೀವಿ. ಇವಕ್ಕೇನು ರೋಗ ಬರಲ್ಲ? ಬರ್ತಾವ್ರಿ, ಔಷಧ ಹಾಕ್ತೀರಿ. ಇವಕ್ಕೆ ಬರ್ತಾವ್ರಿ. ಸಿಟಿಗೆ ಹೋಗಿ ಹಸು ತೊಗೊಂಬಂದಿರ್ತೀವಿ. ಆ ಇಂಜೆಕ್ಷನ್ ಅವಾಗ ಇದ್ದಿದ್ದಿಲ್ಲ ಆಗಿನ ಕಾಲ. ಈಗಿನ ಕಾಲ ಇವು ಯಾಕಂದ್ರೆ ಈ ಎಣ್ಣೆ ಹೊಡ್ಯೋದಕ್ಕೆ ಹೊಲ್ದಾಗ ಎಣ್ಣೆ ಹೊಡ್ಯೋದಕ್ಕೆ ಕೆಮಿಕಲ್ಗೆ ಏನು ನಾವು ತಿಂತವಲ್ಲ ಹಂಗಾಗಿ ಏನಾರ ಸ್ವಲ್ಪ ಬರ್ತಾವೆ. ಅವಾಗ ಈಗ ಒಂದು 2000 ಇಸ್ವಿಯಾಗ ರೋಗ ಇವೆಲ್ಲ ಇಂಜೆಕ್ಷನ್ ಯಾವುದಿಲ್ಲ ರೀ. ಇದ್ದಿಲ್ಲ 2000 ಇಸ್ವಿ. ಈ 2000ಲಿಂದ ಎಣ್ಣೆ ಕೆಮಿಕಲ್ ಜಾಸ್ತಿ ಹೊಡೋದ್ರಿಂದ ಎಲ್ಲ ಕುರಿ ಆಯ್ತು, ಆಡಿ ಆಯ್ತು, ದನಕ್ಕೆ ಆಯ್ತು, ಎಲ್ಲವಕ್ಕೂ ಇಂಜೆಕ್ಷನ್ ಮಾಡಿಸ್ತಾರೆ. ಈಗ ನಮ್ಮಿಂದನ ಕುರಿಗೆ ಆಡಿಗೆ ರೋಗ ಬಂದಿರೋದ್ರಿ ಈಗ. ಯಾಕಂದ್ರೆ ನಾವು ಈ ಕೆಮಿಕಲ್ ಉಪಯೋಗ ಮಾಡೋದಿಲ್ಲ ಅಂದ್ರೆ ಭೂಮಿಗೆ ಏನು ಮಾಡ್ತಾವಪ್ಪ ಆ ಕೆಮಿಕಲ್ ದೌಡ್ ಹೋಗ್ತಿರಲ್ರಿ. ಅದು ಬೆಳೆಯುವಾಗ ಹಂಗೆ ಇರ್ತೈತಿ. ಅವ್ನು ತಿಂದು ಬಿಡ್ತಾವಲ್ಲ, ಹಂಗೆ ತಿಂದು ನಾವು ಸ್ವಲ್ಪ ತೊಂದರೆ ಆಗುತ್ತೆ ರೀ. ತೊಂದರೆ ಆಗುತ್ತೆ. ಮತ್ತು ಇಂಜೆಕ್ಷನ್ ತಂದು ಇಂಜೆಕ್ಷನ್ ಮಾಡಿದ್ದು ಅವಾಗ ಸಳಕರು ಬೇಕಂದ್ರಪ್ಪ ಅಂದ್ರೆ ಇವು ಇದು ಬ್ಯಾಂಕ್ ಇದ್ಗತ್ತೀರಿ. ಇವು ಬೇಕಂದ್ರಪ್ಪ ಕೊಟ್ಬಿಟ್ರಪ್ಪ. ಯಾಕಂದ್ರೆ ವಾರ ಶಾಂತಿ ಇರ್ತೈತಿ. ನಮ್ಗೆ ಅವಶ್ಯ ಏನರ ಅರ್ಜೆಂಟ್ ಇತ್ತಪ್ಪ ಅಂದ್ರೆ ನಾವು 1-2 ಹೊತ್ತು ಇದ್ದದ್ದು ಹೆಣ್ಮರಿ ವರ್ಷ ಹೊತ್ತು ಮರಿ ಕೊಟ್ರಪ್ಪ ನಮಗೆ ಖರ್ಚು ನಡೆಸಿಬಿಡ್ತಾರೆ. ಇವು ಒಂದು ಹೊತ್ತು ಮರಿ ಎಷ್ಟಕ್ಕೆ ಮಾರ್ತದೆ? ಹೊತ್ತು ಮರಿ ಬೇಸಿ ಮೆಸಿದ್ರಪ್ಪ 15,000 ಮಟ್ಟ ಮಾರ್ತಾರೆ. 15,000 ಮಟ್ಟ. ಸ್ವಲ್ಪ ಈಗ ನೋಡಿರಿ ಬರ ಐತಿ, ಈಗ ಮಳೆ ಇಲ್ಲ, ಅಪ್ಲ ಇಲ್ಲ. ಅದಾಗ ಒಂದು ಸ್ವಲ್ಪ ಪೀಕ್ ಏನಾರ ಸ್ವಲ್ಪ ಅದನ್ನ ಒಂದು ಸ್ವಲ್ಪ ಕೊಟ್ಟಿರ್ತೀರಿ. ಒಂದು ಕೊಡ್ತೀರಿ? 2 ಕೊಟ್ಟರೆ ಒಂದು 2 ಕೆಲಸ ನಡೆಸ್ತೀರಿ. ಮುಂದೆ ಅವು ಎಷ್ಟು ಕೊಡ್ತೀರಿ? ಅವನಾಗ ಕೊಟ್ರಪ್ಪ ಅಂದ್ರೆ ಒಂದು 5,000-6,000 ಕೊಡ್ತಾರೆ ಅಷ್ಟೇ. 1-2-3 ಮಾತ್ರೆ 4-5 ಮರಿ ಒಂದು ರೌಂಡ್ ಅಮೌಂಟ್ ಮಾಡ್ಕೊಂತೀರಿ. ಮಾಡ್ಕೊಂತೀರಿ. ಅದನ್ನ ಉಪಯೋಗ ಮಾಡ್ಕೊಂತೀರಿ. ಕೊಟ್ರೆ ಸಾಲು ಪಾಲು
ಸಾಲಿ ಹೊಡಿರ್ತಲ್ಲ ರೀ ಅವು ಕಟ್ಟೋದು ನಿಮ್ಮ ಸಾಲ ಎಲ್ಲ ಹಂಗಂದ್ರೆ ಬೆಳೆ ಗಳಿಕೆ ಸಾಲ ಇರುತ್ತೆ ರೀ ಸಾಲ ಮಾಡ್ತಿರ್ತೀವಿ ಸಾಲ ನಮ್ಮೆಲ್ಲ ಮಳೆಗಾಲ ಕರೆಕ್ಟ್ ಆದ್ರಪ್ಪ ಅಂದ್ರೆ ಇನ್ನೂ ಇದು ಮಾಡಲ್ಲ ರೀ ಮಳೆಗಾಲ ಒಂದು ಸ್ವಲ್ಪ ಎದ್ದೋತದಲ್ಲಿ ಈ ವರ್ಷ ನೋಡ್ರಿ ಹಿಂಗೆ ಬರೋದು ಹೊತ್ನ್ಯಾಗ ರೈತರಿಗೆ ಒಂದು ವರ್ಷ ಬರಾಗಿ ಬೆಳೆ ಕಮ್ಮಿ ಇದಾತಪ್ಪ ಅಂದ್ರೆ 2 ವರ್ಷ ರೈತ ಇಂಪ್ರೂವ್ಮೆಂಟ್ ಆಗಂಗಿಲ್ಲ ಹಂಗಾದ್ನಪ್ಪ ಒಂದು ಸ್ವಲ್ಪ ಮಾಡ್ತೀವಿ ಸಾಲ ಮಾಡ್ತಿಲ್ಲ ಆಟ ಕಟ್ಟಾರಿ ಅಂತಪ್ರಿ ಏನು ಆಸಿದ್ದಟ್ಟು ಕಾಲು ಚಾಸಪ್ಪ ಅಂತೆಲ್ಲ ಹಂಗೆ ಸ್ವಲ್ಪ ಮಾಡ್ಕೊಂತೀರಿ ನಮ್ಗೆ ಏಟು ಆಡ್ ಮಾಡ್ಕೊಂಡು ಇದು ಮಾಡ್ತೀವಿ ಆಡ ಸಾಕಾಣಿಕೆ ಆಡ್ ಸಾಕಾಣಿಕೆ ಮಾಡ್ತೀರಿ ಅವು ಹೆಸರಿಟ್ಟಿರ್ತಾರೆ ನಾವೇನು ಇದು ಮಾಡಲ್ಲ ರೀ ಅವು ಈ ನಾಯಿ ಪಾಯಿದು ಹುಡುಗಿ ಬಿಟ್ಟಿದ್ರಿ ಅವು ನೋಡ್ರಿ ಸ್ನೇಹಿತರೆ ಇವತ್ತು ಒಂದು ಸಮಗ್ರ ಕೃಷಿ ಇದ್ದಾಗ ಮಾತ್ರ ಇಂಥ ಬರಗಾಲ ಹತ್ತು ಬರಲಿ ನಾವು ಎದುರಿಸ್ತೀವಿ ಅಂತ ಹೇಳ್ತಾರೆ ಉದ್ದೇಶ ಇಷ್ಟ ಅವ್ರದ್ದು ಬರಗಾಲರ ಬರಲಿ ಮಳೆಗಾಲರ ಬರಲಿ ನಮ್ಮ ಸಮಗ್ರ ಕೃಷಿ ಅಂದ್ರೆ ಮನೆ ಇರಬೇಕು ಆಡು ಇರಬೇಕು ಕುರಿ ಇರಬೇಕು ಆಮೇಲೆ ಕೋಳಿ ಮರಿ ಇರಬೇಕು ಬಾತುಕೋಳಿ ಇರಬೇಕು ಜೊತೆಗೆ ನಮ್ಗೆ CC ಕ್ಯಾಮ್ರಾ ಟೈಪ್ ಕೆಲಸ ಮಾಡುವಂಥ ನಾಯಿನೂ ಬೇಕು ಅಂತ ಹೇಳ್ತಾರೆ ಅಂದ್ರೆ ಉದ್ದೇಶ ಇಷ್ಟ ಅವರು ನಮ್ಮ ಸೇಫ್ಟಿ ಕಾಯ್ಬೇಕಪ್ಪ ಅಂದ್ರೆ CC ಕ್ಯಾಮ್ರಾ ಒಬ್ಬ ಮನುಷ್ಯ ಸುತ್ತಲಿ ಕಂಪೌಂಡ್ ಹಾಕ್ಕೊಂಡು CC ಕ್ಯಾಮ್ರಾ ಇಟ್ಕೊಂತಾನೆ ಆದ್ರೆ ನಾವು ಕಂಪೌಂಡ್ ಬೇಡ ಏನೂ ಬೇಡ ನಮ್ಮ ನಾಯ ನಮ್ಮ ಏನೋ ದನ ಹರ್ಕೊಂಡು ಹೊರಗೆ ಹೋದ್ರೆ ಅವ ಹೊಡ್ಕೊಂಬಂದು ಒಳಗೆ ಬಿಡ್ತಾವೆ ನಮ್ಮ ಮರಿ ಹೋದ್ರೆ ಅವ ಹೊಡ್ಕೊಂಡು ಒಳಗೆ ಬರ್ತಾವೆ ಅಥವಾ ನಮ್ಮನ್ನ ಎಬ್ಬಿಸ್ತಾವೆ ಈ ರೀತಿಯಾಗಿ ನಮ್ಗೆ ಯಾವಾಗಲೂ ಸಹಕಾರಿ ಆಗಿರ್ತಾವೆ ಅಂತ ಹೇಳ್ತಾರೆ ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಲೈಕ್ ಇರಲಿ ಕಮೆಂಟ್ ಇರಲಿ